ನಾನು ಗೌತು ಅರ್ಶಣ ಮತ್ತೆ ಪುನ್ನು ಆನೆ ನೋಡೋಣ ಅಂತ ಹೋಗ್ತಿದ್ದೀವಿ. ಆನೆಗಳು ಎಲ್ಲಿ ಹೋಗ್ತಾ ಇದ್ದೀವಿ ಆನೆ ನೋಡಕ್ಕೆ. ಫಸ್ಟ್ ನೋಡಿದ್ದು ನಾವು ಈ ಹರ್ಷ ಆನೆ. ಗೌತಮ ಬೇಜಾರಾಗ್ಬಿಡ್ತಂತೆ. ಯಾಕೆ ಬೇಜಾರಾಗ್ಬಿಟ್ಟು ವಿಡಿಯೋ ಎಲ್ಲ ಸಿಕ್ತು ಹರ್ಷ ಆನೆ ಜೊತೆ. ಫಸ್ಟ್ ಗೌತುಗೆ ಸೆಲ್ಫಿ ವಿಡಿಯೋ ಮಾಡ್ಕೋಬೇಕು, ಮತ್ತೆ ಇನ್ನೊಂದು ಡ್ರೀಮ್ ಇತ್ತು ಕಿಸ್ ಕೊಡಬೇಕು, ಮತ್ತೆ ಸೊಂಡ್ಲು ಇಟ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ. ಆನೆ ಎಷ್ಟು ಚೇಷ್ಟೆ ಅಂದರೆ ಕೆಳಗಡೆ ಇರೋ ಮಣ್ಣೆಲ್ಲ ತೆಗೆದು ಅದ್ರ ಬಾಡಿ ಮೇಲೆ ಹಾಕೋತಾ ಇತ್ತು. ಯಾಕಂದರೆ ನನ್ನ ಮಾವುತ ಸುಮ್ಮನೆ ನಿಂತಿದ್ದಾನೆ, ಅವ್ನಿಗೇನಾದರೂ ಕೆಲಸ ಕೊಡಬೇಕಲ್ಲ ಅಂದ್ಬಿಟ್ಟು ಎಲ್ಲ ಮಣ್ಣು ಹಾಕೊಳ್ತಿತ್ತು. ನಿನ್ನೆ ಆನೆಗಳೆಲ್ಲ ಕಾರ್ಯಾಚರಣೆಗೆ ಹೋಗಿತ್ತಂತೆ, ಆದ್ರಿಂದ ಇವತ್ತು ಆನೆಗಳಿಗೆ ರೆಸ್ಟು. ನಿನ್ನೆ ಬಂದಿದ್ದ ತಕ್ಷಣ ಕೆಂಗಲಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊ ಬಂದಿದ್ದು 2 ಅವರ್ಗೆ ಒಂದು ಪುಂಡಾನೆನ ಹಿಡ್ದಿದೆ ಈ ದಸರಾ ಆನೆಗಳು. ನಮ್ಮ ಹರ್ಷಣ ಕಲ್ಲಂಗಡಿ ಹಣ್ಣು ತಂದಿದ್ರು ಆನೆಗೆ ತಿನ್ಸ್ಬೇಕು ಅಂತ, ಬಟ್ ತಿನ್ಸಕ್ ಬಿಡ್ತಾರ? ಯಾಕೆ ನಿಂತಿದ್ದೀರಾ ಹಿಂಗೆ ನೀವೆಲ್ಲ? ಆನೆ ಜೊತೆ ಫೋಟೋ ತೆಗ್ಸೋಣ ಅಂತ. ದಂತ ಇಟ್ಕೊಂಡು ಫೋಟೋ ತೆಗ್ಸ್ಕೊತೀನಿ ಅಂದ್ಬಿಟ್ಟು ದಂತ ಇಟ್ಕೊಂಡು ಆನೆಗೆ ಕಿಸ್ ಕೊಟ್ಬಿಟ್ಟು. ನೆಕ್ಸ್ಟ್ ಗಣಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹನುಮಂತನ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಆನೆಗಳು ನೋಡ್ಕೊಂಡು ಕೆಂಗಲ್ ಬಂದು ಹಾಗೆ ನನ್ನ ಫ್ರೆಂಡ್ ಮಹೇಶ ಸಿಕ್ತಾ. ಕಾಲ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ, ಎದುರುಗಡೆ ಆನೆ ಸಿಕ್ತಾ. ಅಂದ್ರೆ ಒಂದು ಸಂಕಲ್ಪ ಕೊಟ್ರೆ ಇಲ್ಲಿ ಏನು 12 ತರ ಇರುತ್ತೆ. 12 ಪ್ರಾಬ್ಲಮ್ ಎಲ್ಲಾರು ಸಂಕಲ್ಪ ಮಾಡ್ಕೋತಾರೆ ಅವ್ರ ಹೆಸರಿಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಕೂಡ ಮಾಡಿ.